ಸ್ನೇಹಿತರೆ ನಮಸ್ಕಾರ. ಸೊ ಈ 200 ಯೂನಿಟ್ ಫ್ರೀ ಕರೆಂಟ್‌ಗೂ ಕೂಡ ನೀವು ಮತ್ತೊಂದು ಸಾರಿ ಅಪ್ಲಿಕೇಶನ್ ಹಾಕ್ಬೇಕಂತ ನಿಮ್ಮೆಲ್ಲರಿಗೂ ಕೂಡ ತಿಳಿದಿದೆ. ಹೌದು, ಆಲ್ರೆಡಿ ನಿಮಗೆ ಗೊತ್ತಿರ್ತಕ್ಕಂತಹ ವಿಷಯ ಅಂತ ನಾನು ಅನ್ಕೊಳ್ತೀನಿ. ಆದ್ರೂ ಸಹಿತ ಅದ್ರ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡ್ತೀನಿ. ಅಪ್ಲಿಕೇಶನ್ ಹಾಕೋದು ಹೇಗೆ? ಡಾಕ್ಯುಮೆಂಟ್ಸ್ ಏನೇನು ಹೊಸದಾಗಿ ಮತ್ತೆ ಕೇಳ್ತಿದ್ದಾರೆ. ಅದ್ರ ಬಗ್ಗೆ ಚರ್ಚೆ ಮಾಡ್ತೀನಿ. ಆದ್ರೆ ಇಂಪಾರ್ಟೆಂಟ್ ಏನಪ್ಪಾ ಅಂದ್ರೆ, ಈ 3 ರೂಲ್ಸ್ ಅನ್ನ ನೀವು ಫಾಲೋ ಮಾಡಬೇಕು. ಇವುಗಳನ್ನ ಫಾಲೋ ಅಪ್ ಮಾಡ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ನಿಮ್ಮ ಖಾತೆಗಳಿಗೆ ಈ ಒಂದು ಸಾರಿ ಈ ಕರೆಂಟ್ ಬಿಲ್ಲು ನಿಮಗೆ ಫ್ರೀ ಆಗಿ ಸಿಗೋದಿಲ್ಲ. ಸೊ ಇದು ಖುದ್ದಾಗಿ ಸರ್ಕಾರವೇ ಕೊಟ್ಟಿರ್ತಕ್ಕಂತಹ ಸ್ಪಷ್ಟನೆ. ಹಾಗಾದ್ರೆ ಯಾವ್ಯಾವ ರೂಲ್ಸ್‌ಗಳಿವು? ಏನೇನು ಬದಲಾವಣೆಗಳು ಡಿ.ಕೆ. ಶಿವಕುಮಾರ್ ಅವರು ಬಂದ ಮೇಲೆ ಈ ಗೃಹ ಜ್ಯೋತಿ ಯೋಜನೆಯಲ್ಲಿ ಮಾಡಿದ್ರು? ಮತ್ತೆ ಮುಖ್ಯವಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲೂ ಒಂದು ವಂಚಿತವಾಗಿ ದುಡ್ಡನ್ನ ಪಡ್ಕೊಳ್ತಾ ಇದ್ರು. ಅದರಲ್ಲಿ ಬದಲಾವಣೆ ಮಾಡಿದ್ರು. ಓಕೆ, ಮತ್ತು ಬಯೋಮೆಟ್ರಿಕ್ ಆಗಿರ್ಲಿ ಅಥವಾ ಹೊಸದಾಗಿ ಅಪ್ಲಿಕೇಶನ್ ಹಾಕಿರ್ಲಿ ತಂದ್ರು. ಆದ್ರೆ ಗೃಹ ಜ್ಯೋತಿಯಲ್ಲಿ ಏನಂತದ್ದು ಪ್ರಾಬ್ಲಮ್ ಆಗಿತ್ತು? ಎಲ್ಲರಿಗೂ ಕೂಡ ಫ್ರೀ ಆಗಿ 200 ಯೂನಿಟ್ ಕೊಡ್ತಾ ಇದ್ರಲ್ವಾ? ಅದನ್ನ ಸರಿಯಾಗಿ ಕೊಡ್ತಾ ಹೋದ್ರೆ ಮುಗಿದೋಗ್ತಾ ಇತ್ತು. ಆದ್ರೆ ಯಾಕೆ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಹೇಳಿದ್ರು? ಈ ಎಲ್ಲ ಪ್ರಶ್ನೆಗಳಿಗೂ ಕೂಡ ಉತ್ತರ ಈ ವಿಡಿಯೋದಲ್ಲಿ ಸಿಗತ್ತೆ. ಖುದ್ದಾಗಿ ಡಿ.ಕೆ. ಶಿವಕುಮಾರ್ ಅವರು ಏನ್ ಹೇಳಿದಾರೋ ಅದ್ರ ಬಗ್ಗೆ ಮಾಹಿತಿಯನ್ನ ಚರ್ಚೆ ಮಾಡ್ತೀನಿ. ಫಾಲ್ತು ವಿಚಾರ ಮಾತನಾಡೋದು ಬೇಡ. ಸೊ ವಿಡಿಯೋನ ನೀವು ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಅಂತ ಹೇಳೋದಿಲ್ಲ ನಾನು. ವಿಡಿಯೋದಲ್ಲಿರ್ತಕ್ಕಂತಹ ಮಾಹಿತಿಯನ್ನ ಅರ್ಥ ಮಾಡ್ಕೊಳ್ಳಿ ಸಾಕು. ಓಕೆ. ಸ್ನೇಹಿತರೆ, ಈ 200 ಯೂನಿಟ್ ಫ್ರೀ ಆಗಿ ನೀವು ಪಡ್ಕೊಳ್ಬೇಕಂದ್ರೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕು. ಇದಂತೂ ಖಂಡಿತವಾಗ್ಲೂ ಓಕೆ. ಸೊ ಹಾಗಾದ್ರೆ ಈ ರೂಲ್ಸ್ ಗಳನ್ನ ನೀವು ಫಾಲೋ ಅಪ್ ಮಾಡಬೇಕು. ಈಗಾಗಲೇ ಈ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ತಿಳಿಸಿರೋದಾದ್ರೂ ಇವೇ ಕಾರಣದಿಂದಾಗಿ. ನೋಡಿ, ಮೇಲ್ಗಡೆ ಬಾಡಿಗೆ ಸಿಸ್ಟಮ್, ಕೆಳಗಡೆ ಯಜಮಾನರು. ಅಂದ್ರೆ ಒಂದು ಬಿಲ್ಡಿಂಗ್ ಇರತ್ತೆ. ಆ ಮನೆಯಲ್ಲಿ ಕೆಳಗಡೆ ಓನರ್ ಇರ್ತಾರೆ. ಮೇಲ್ಗಡೆ 2, 3 ಬಾಡಿಗೆ ಸಿಸ್ಟಮ್‌ಗಳು. ಸೊ ಎಲ್ಲ ಒಂದು ಮೀಟರ್‌ಗಳು. ಅಂದ್ರೆ ಈಗ ಮೇನ್ ಬಿಲ್ ತೋರಿಸುತ್ತಲ್ವಾ ಮೀಟರ್. ಆ ಮೀಟರ್ ಏನಿದೆ ಸಪರೇಟ್ ಆಗಿ ಕೆಳಗಡೆಗೆ ಓನರ್‌ಗಳಿಗೆ ಬೇರೆ, ಮೇಲ್ಗಡೆ 2 ಸಿಸ್ಟಮ್ ಬಾಡಿಗೆ ಸಿಸ್ಟಮ್ ಇರ್ತಾವಂತ ಅನ್ಕೊಳ್ಳಿ. ಆ 2 ಬಾಡಿಗೆ ಸಿಸ್ಟಮ್‌ಗಳಿಗೆ ಬೇರೆ ಬೇರೆ ಒಂದು ಮೀಟರ್‌ಗಳು. ಸೊ ಈ ರೀತಿ ಆದಾಗ ಏನಾಗತ್ತೆ, ಸರ್ಕಾರ ಏನ್ ಹೇಳಿತ್ತು, ಒಂದು ಮನೆಗೆ 1 ಮೀಟರ್ ಇದ್ರೆ ಅದಕ್ಕೆ ನಾವು ಕರೆಂಟ್ ಬಿಲ್ 200 ಯೂನಿಟ್ ಫ್ರೀ ಆಗಿ ಕೊಡ್ತೀವಿ. ಅದರಲ್ಲಿ ಬಡ ಒಂದು ಫಲಾನುಭವಿಗಳಿಗೆ ನಾವು 200 ಯೂನಿಟ್ ಫ್ರೀ ಆಗಿ ಕೊಡ್ತೀವಿ ಅಂತ ಹೇಳಿತ್ತು. ಆದ್ರೆ ಈಗ ಏನಾಗ್ತಾ ಇದೆ ಅಂದ್ರೆ, ಮೇಲಿಗೆ ಬಾಡಿಗೆ ಸಿಸ್ಟಮ್‌ಗಳು ಅದಕ್ಕೂ ಕೂಡ ಸಪರೇಟ್ ಆಗಿ ಮೀಟರ್‌ಗಳು. ಅಲ್ಲಿ ಕೂಡ 200 ಯೂನಿಟ್ ಫ್ರೀ ಆಗಿ ಕೊಡೋದು. ಮತ್ತೆ ಕೆಳಗಡೆ ಇರ್ತಕ್ಕಂತಹ ಓನರ್‌ನ ಮೀಟರ್‌ಗೂ ಕೂಡ 200 ಯೂನಿಟ್ ಫ್ರೀ ಆಗಿ ಕೊಡೋದು. ಈ ರೀತಿ ಆದಾಗ ಏನಾಗತ್ತೆ, ಸರ್ಕಾರಕ್ಕೆ ಲಾಸ್ ಆಗ್ಬಿಡುತ್ತೆ. ಕೇವಲ 1 ಮನೆ ಇರತ್ತೆ. ಅದು ನೀವು 2 ಮಜಲಾದ್ರೂ ಕಟ್ಟಿ ಅಥವಾ 3 ಮಜಲಾದ್ರೂ ಕಟ್ಟಿ. ಆದ್ರೆ ನಿಮ್ಮ ಮನೆ ಒಂದೇ ಇದ್ದ ಹಾಗೆ. ಸೊ ಆ ಮನೆಗೆ 1 ಮೀಟರ್ ಇರಬೇಕು. ಆ ಮೀಟರ್‌ಗೆ 200 ಯೂನಿಟ್ ನಾವು ಫ್ರೀ ಕೊಡ್ತೀವಿ. ಅದನ್ನ ಹೊರತುಪಡಿಸಿ ನೀವು ಬೇರೆ ಬೇರೆ ಬಾಡಿಗೆ ಸಿಸ್ಟಮ್ ಮಾಡ್ಕೊಂಡು ಅದೊಂಥರ ಬಿಸಿನೆಸ್ ಇದ್ದ ಹಾಗೆ. ಅದು ಮನೆ ಅಲ್ಲ, ಅದು ಬಿಸಿನೆಸ್ ಆಗತ್ತೆ. ಸೊ ಹಾಗಾಗಿ ನಾವು ಬಿಸಿನೆಸ್‌ಗಳಿಗೆ ಅಥವಾ ಇನ್ನಿತರ ನಿಮಗೆ ವೈಯಕ್ತಿಕವಾಗಿ ನಾವು ಕರೆಂಟ್ ಫ್ರೀ ಆಗಿ ಕೊಡೋದಿಲ್ಲ. ಇದನ್ನ ನಾವು ಎಂದೂ ಕೂಡ ಹೇಳಿಲ್ಲ. ನಾವು ಮನೆಗಳಿಗೆ ಮಾತ್ರ ಕೊಡ್ತೀವಿ ಅಂತ ಹೇಳಿದ್ದು. ಸೊ ಹಾಗಾಗಿ ಒಂದು ಮನೆಗೆ 200 ಯೂನಿಟ್ ಫ್ರೀ ಆಗಿ ಕೊಡ್ತಾರೆ. ಅದನ್ನ ಬಿಟ್ಟು ನೀವು ಬೇರೆ ಬೇರೆ ಬಾಡಿಗೆ ಸಿಸ್ಟಮ್ ಮಾಡ್ಕೊಂಡು ಈ ರೀತಿ ನೀವು ಬಿಲ್ ಅನ್ನ ಕಟ್ಸ್ಕೊಳ್ತಾ ಹೋದ್ರೆ 200 ಯೂನಿಟ್ ಫ್ರೀ ಆಗಿ ಕೊಡ್ಲಿಕ್ ಆಗೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ. ಇದಕ್ಕೂ ಕೂಡ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬೇಕಂತ ಒಂದು ಕಾರಣ ಸಿಕ್ಕಿದೆ. ಇನ್ನು ಇದರ ಜೊತೆಗೆ ಇನ್ನೊಂದು ವಿಷಯ ಏನಪ್ಪಾ ಅಂದ್ರೆ, ಮೇಲ್ಗಡೆ ಓನರ್ ಇರ್ತಾರೆ, ಕೆಳಗಡೆ ಶಾಪ್ ಇದ್ಬಿಡತ್ತೆ. ಅದು ಉದಾಹರಣೆಗೆ ಮೆಡಿಕಲ್ ಆಗಿರ್ಲಿ, ಅಥವಾ ಹಿಟ್ಟಿನ ಗಿರಣಿಗಳಾಗಿರ್ಲಿ, ಅಥವಾ ಕಿರಾಣಿ ಶಾಪ್ ಆಗಿರ್ಲಿ, ಅಥವಾ ಕಟಿಂಗ್ ಅಂಗಡಿಗಳಾಗಿರ್ಲಿ, ಯಾವುದೇ ರೀತಿಯಾಗಿ ನೀವು ಬಿಸಿನೆಸ್‌ಗಳನ್ನ ಕೆಳಗಡೆ ಅಂಡರ್ ಗ್ರೌಂಡ್‌ನಲ್ಲಿ ಮಾಡೋದು, ಮೇಲ್ಗಡೆ ನೀವು ವಾಸವಾಗಿರೋದು. ಇದಕ್ಕೆ ಕರೆಂಟ್ ಬೇರೆ ಮೀಟರು, ಮೇಲ್ಗಡೆ ಬೇರೆ ಮೀಟರು. ಇದಕ್ಕೆ ಹೆಚ್ಚಿನ ಒಂದು ಕರೆಂಟ್ ಯೂಸ್ ಆಗಿದ್ರೂ ಅದಕ್ಕೂ ನಾರ್ಮಲ್ ಆಗಿರ್ತಕ್ಕಂತಹ ಒಂದು ಮೀಟರನ್ನ ಜೋಡಿಸ್ತೀರಿ. ಅಲ್ಲಿ ಕೂಡ 200 ಯೂನಿಟ್ ಪಡ್ಕೊಳ್ತೀರಿ. ಮೇಲ್ಗಡೆ ಇರ್ತಕ್ಕಂತಹ ಒಂದು ಮೀಟರ್‌ನಲ್ಲಿ ಕೂಡ 200 ಯೂನಿಟ್ ಪಡ್ಕೊಳ್ತೀರಿ. ಈ ರೀತಿ ಆದಾಗಲೂ ಕೂಡ ಸರ್ಕಾರ ಏನ್ ಹೇಳುತ್ತೆ, ಬಿಸಿನೆಸ್‌ಗಳಿಗೆ ನಾವು ಫ್ರೀ ಆಗಿ ಕರೆಂಟ್ ಕೊಡೋದಿಲ್ಲ. ನಾವು ಕೇವಲ ಮನೆಗಳಿಗೆ ಮಾತ್ರ, ಅದು 1 ಮೀಟರ್ ಇರಬೇಕು ನಿಮ್ಮ ಹೆಸರಲ್ಲೇ. ಸೊ ಅಂತಹ ಒಂದು ಮನೆಗಳಿಗೆ ಮಾತ್ರ ನಾವು ಕರೆಂಟ್ ಅನ್ನ ಫ್ರೀ ಆಗಿ ಕೊಡೋದು 200 ಯೂನಿಟ್. ಅದರ ಮೇಲ್ಗಡೆ ಬಂದ್ರೆ ನೀವು ತುಂಬಬೇಕು. ಅದು ನಿಮಗೆ ಗೊತ್ತಿದೆ. ಈ ರೀತಿ ಒಂದು ಕಾರಣಗಳಿಂದಾಗಿ ಸರ್ಕಾರ ಏನ್ ಹೇಳ್ತಾ ಇದೆ,
ಹೊಸದಾಗಿ ಅಪ್ಲಿಕೇಶನ್ ಹಾಕ್ಬಿಡಿ. ನಾವು ಅಲ್ಲಿ ವೆರಿಫಿಕೇಷನ್ ಮಾಡ್ತೀವಿ. ಆ ವೆರಿಫಿಕೇಷನ್‌ನಲ್ಲಿ 2, 3 ಮೀಟರ್‌ಗಳನ್ನ ಹೊಂದಿರತಕ್ಕಂಥವರಿಗೆ ನಾವು ಕೊಡೋದಿಲ್ಲ. ಕೇವಲ 1 ಮೀಟರನ್ನ ಹೊಂದಿರತಕ್ಕಂತಹ ಫಲಾನುಭವಿಗಳಿಗೆ ಮಾತ್ರ ನಾವು ಈ ದುಡ್ಡನ್ನ ಒಂದು 200 ಯೂನಿಟ್ ಫ್ರೀಯನ್ನ ಕೊಡ್ತೀವಿ ಅಂತ ಸ್ಪಷ್ಟಪಡಿಸಿದೆ. ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಸರ್ಕಾರಕ್ಕೆ ಎಷ್ಟೊಂದು ಲಾಸ್ ಆಗ್ತಾ ಇದೆ. ಗೃಹಲಕ್ಷ್ಮಿಯಲ್ಲಿ ಮೃತಪಟ್ಟವರ ಅಕೌಂಟ್‌ಗಳಿಗೆ ನೂರಾರು ಕೋಟಿ ಹೋಗಿದೆ. ಅದನ್ನ ಯಾವ್ದಾದ್ರು ಅಭಿವೃದ್ಧಿ ಕಾರ್ಯಗಳಿಗಾಗಿ ಬಳಸ್ಕೊಂಡಿದ್ರೆ ಎಷ್ಟೋ ಅಭಿವೃದ್ಧಿ ಆಗ್ತಾ ಇತ್ತು. ಅಥವಾ ಅದನ್ನ ಎಲಿಜಿಬಲ್ ಇದ್ದಂತಹ ಮಹಿಳೆಯರಿಗೆ ಹಾಕಿದ್ರೆ ಇದುವರೆಗೂ ಪೆಂಡಿಂಗ್ ಉಳಿದಿರ್ತಕ್ಕಂತಹ ಕಂತುಗಳು ಕ್ಲಿಯರ್ ಆಗ್ತಾ ಇತ್ತು. ಸೊ ಈ ರೀತಿ ಅನಾವಶ್ಯಕ ದುಡ್ಡನ್ನ ಸರ್ಕಾರದಿಂದ ವಂಚಿತವಾಗಿ ಪಡ್ಕೊಳ್ತಾ ಇದ್ದಾರೆ. ಇದನ್ನೆಲ್ಲದಕ್ಕೂ ಕೂಡ ಸರ್ಕಾರ ಅಂದ್ರೆ ಡಿ.ಕೆ. ಶಿವಕುಮಾರ್ ಮುಖ್ಯವಾಗಿ ಸಿಎಂ ಆದ ಬಳಿಕ ವೆರಿಫಿಕೇಷನ್ ಮಾಡ್ತಾ ಇದ್ದಾರೆ. ಸಿದ್ದರಾಮಯ್ಯನವರಂತೂ ಇದ್ರ ಬಗ್ಗೆ ಹೆಚ್ಚಾಗಿ ತಲೆ ಕೆಡಿಸ್ಕೊಂಡಿರ್ಲಿಲ್ಲ. ಸೊ ಹಾಗೆ ಗ್ಯಾರಂಟಿಗಳನ್ನ ಕೊಡ್ತಾ ಬಂದಿದ್ರು ಮತ್ತೆ ಮಧ್ಯದಲ್ಲಿ ಪೆಂಡಿಂಗ್ ಕೂಡ ಉಳಿಸಿದ್ರು ಸಾಕಷ್ಟು ಬಾರಿ. ಆದ್ರೆ ಈಗ ಡಿ.ಕೆ. ಶಿವಕುಮಾರ್ ಅವರು ಹೊಸದಾಗಿ ಸಿಎಂ ಆದ ಬಳಿಕ ಇದ್ರೆಲ್ಲದರ ಬಗ್ಗೆ ಚಿಂತನೆ ಮಾಡಿ ಒಟ್ಟಾರೆಯಾಗಿ ಎಲಿಜಿಬಲ್ ಇದ್ದಂತವರಿಗೆ ಮಾತ್ರ ದುಡ್ಡು ಹೋಗುವಂತೆ ಇಲ್ಲಿ ಸ್ಪಷ್ಟಪಡಿಸಿದ್ದು ಇಲ್ಲಿ ಕಾಣಿಸ್ತಾ ಇದೆ. ಸೊ ಹಾಗಾಗಿ ವೆರಿಫಿಕೇಶನ್ ಜೊತೆಗೆ ಹೊಸದಾಗಿ ಅಪ್ಲಿಕೇಶನ್ ಹಾಕ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಸೊ ನೀವು ಎಲಿಜಿಬಲ್ ಇದ್ರೆ ನಿಮ್ಮಲ್ಲಿ ಆ ಒಂದು ಧೈರ್ಯ ಇದ್ರೆ ಮತ್ತು ನೀವು ಎಲಿಜಿಬಲ್ ಇದ್ದೀರಾ ಅಂತ ನಿಮಗ್ ಗೊತ್ತಿದ್ರೆ ಓಕೆ ಅಪ್ಲೈ ಮಾಡಿ ಈ 200 ಯೂನಿಟ್ ಅನ್ನ ಫ್ರೀ ಆಗಿ ಪಡ್ಕೊಳ್ಳಿ. ಚಿಂತೆ ಮಾಡುವಂತಹ ಅವಶ್ಯಕತೆ ಇಲ್ಲ. ಬಿ.ಪಿ.ಎಲ್ ಕಾರ್ಡ್ ಅದೇ ರೀತಿಯಾಗಿ ಎ.ಪಿ.ಎಲ್ ಇದ್ರೆ ಎ.ಪಿ.ಎಲ್ ತೆಗೆದುಕೊಳ್ಳಿ, ಆಧಾರ್ ಕಾರ್ಡ್ ತೆಗೆದುಕೊಳ್ಳಿ, ಆದಾಯ ಪ್ರಮಾಣ ಪತ್ರ ಮುಖ್ಯವಾಗಿ ಇರಬೇಕು ಮತ್ತು ಇತ್ತೀಚಿನ ಕರೆಂಟ್ ಬಿಲ್ ಕೂಡ ಬೇಕಾಗತ್ತೆ. ಸೊ ಮೊಬೈಲ್ ಸಂಖ್ಯೆ ಕೂಡ ಬೇಕಾಗತ್ತೆ. ಇನ್ನು ಶಾಶ್ವತ ವಾಸಸ್ಥಳ ಪ್ರಮಾಣ ಪತ್ರ ಕೇಳುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಇವುಗಳನ್ನ ತೆಗೆದುಕೊಂಡು ಹೋಗಿ ನೀವು ಅಪ್ಲೈ ಮಾಡಬಹುದು. ನಿಮ್ಮ ಹತ್ತಿರದ ಒಂದು ಕರೆಂಟ್ ಕೊಡ್ತಿರ್ತಾರಲ್ಲ ಬಿಲ್ ಎಲ್ಲಿ ಕೊಡ್ತೀರಿ ಅಲ್ಲಿ ಹೋಗಿ ನೀವು ಅಪ್ಲಿಕೇಶನ್ ಹಾಕಬಹುದಾಗಿರತ್ತೆ. ಸೊ ಹಾಗಾಗಿ ಈ ವಿಷಯವನ್ನ ಆದಷ್ಟು ಎಲ್ಲಾ ಒಂದು ಫಲಾನುಭವಿಗಳಿಗೆ ಶೇರ್ ಮಾಡಿ. ಅವ್ರಿಗೂ ಕೂಡ ಗೊತ್ತಾಗ್ಲಿ. ಯಾಕಂದ್ರೆ ಆಲ್ಮೋಸ್ಟ್ ಎಲ್ಲರ ಮನೆಯಲ್ಲಿ ಮೀಟರ್ ಅಂತೂ ಇದ್ದೇ ಇರ್ತವೆ. ಸೊ ಪ್ರತಿಯೊಬ್ಬರಿಗೂ ಕೂಡ ಶೇರ್ ಮಾಡಿ ಅವ್ರಿಗೂ ಕೂಡ ಇನ್ಫಾರ್ಮೇಶನ್ ಗೊತ್ತಾಗ್ಲಿ.